ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ತಮಿಳುನಾಡಿಗೆ ನೀರು ಹರಿಸಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಕಾವೇರಿಯ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾರಂಥದ್ದು. ಇದ್ರ ಸಂಬಂಧಪಟ್ಟಂಗೆ ಹಿರಿಯ ನಟ ವಿನೋದ್ ರಾಜ್ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವರ ಅಭಿಪ್ರಾಯನ ಕೇಳೋದಾದರೆ, ಸರ್, ಈ ಕರುನಾಡು ಏನು ಒಂದು ರೀತಿಯಲ್ಲಿ ಕಾವೇರಿ ನೀರಿಗೆ ದಿನೇ ದಿನೇ ಕುದೀತಾ ಇದೆ ಎಲ್ಲ ರಂಗದಲ್ಲೂ. ಫಸ್ಟ್ ರಿಯಾಕ್ಷನ್ ನೀವು ಕೊಡೋದಾದರೆ ಸರ್? ಇಲ್ಲ, ನನ್ನ ತಾಯಿಯವರು ಅವರ ಒಂದು ಇಳಿ ವಯಸ್ಸಲ್ಲೂ ಮೊನ್ನೆ ಹೋದ ವರ್ಷ ಅಥವಾ ಅದಕ್ಕೆ ಹೋದ ವರ್ಷ 2 ವರ್ಷದ ಕೆಳಗಡೆ ಅವರೇ ಹೋಗಿ ಖುದ್ದು ಮಂಡ್ಯದಲ್ಲಿ ಆಂದೋಲನದಲ್ಲಿ ಅವರು ಶಾಮೀಲಾಗಿ ಪಾಪ ಈ ಮಾತು ಹೇಳಿದರು, ಕಾವೇರಿ ಕಣ್ಣೀರಾಗಬಾರ್ದು, ತಣ್ಣೀರಾಗಿ ಕುಡಿಯೋ ನೀರಾಗಿ ಜನಗಳಿಗೆ ಅವಳು ಹರಿಬೇಕು, ಆ ನೀರನ್ನ ಕುಡಿದು ಎಲ್ಲರೂ ಸಂತೋಷವಾಗಿರಬೇಕು, ಕಾವೇರಿ ಕಿಚ್ಚಾಗಬಾರ್ದು, ಸಮರಸವಾಗಿ ಚೆನ್ನಾಗಿ ಹೋಗಬೇಕು ಅನ್ನುವಂಥ ಒಂದು ಮಾತು ನನ್ನ ತಾಯಿಯವ್ರದಿತ್ತು. ಆಮೇಲೆ ನಮ್ಮ ನೀರು, ನಮ್ಮ ನಾಡು, ನಮ್ಮ ನೆಲ, ನಮ್ಮ ಭಾಷೆ, ನುಡಿ ಎಲ್ಲವೂ ಫಸ್ಟು ಅದಕ್ಕೆ ನಾವೇ ಪ್ರಾಮುಖ್ಯತೆ, ಪ್ರಾಧಾನ್ಯತೆ ಎಲ್ಲವನ್ನೂ ಕೊಡಬೇಕು ಅನ್ನುವಂಥ ಒಂದು ಆಸೆ ನನ್ನ ತಾಯಿಯವ್ರದ್ದು. ಈಗಾಗಿರೋ ಪರಿಸ್ಥಿತಿಗೆ 2024ನೇ ಇಸ್ವಿ 25ನೇ ಇಸ್ವಿ ನಾವು ಹರಿಸಿರುವಂಥ ನೀರಿನ ಅಳತೆ ಎಷ್ಟು ಅನ್ನುವಂಥದ್ದು ಸುಪ್ರೀಂ ಕೋರ್ಟಿಂದ ನಮಗೆ ಆದೇಶ ಆಗಿರ್ತಕ್ಕಂಥದ್ದು 175 TMC ಒಂದು ವರ್ಷಕ್ಕೆ ಹರಿಸ್ಬೇಕಾದ್ದು ಅನ್ನುವಂಥದ್ದು. ಅಲ್ಲಿ 24, 25 ಸೇರಿ 175ರಂಗೆ 350 TMC ನಾವು ಹರಿಸ್ಬೇಕಾದ್ದು. 24ರಲ್ಲಿ 334 TMC ಹರಿಸಿದ್ದೀವಿ, 25ರಲ್ಲಿ 330 TMC ಹರಿಸಿದ್ದೀವಿ. ಇದನ್ನು ಸೇರಿಸಿದ್ರೆ 664 TMC ನಾವು ಹರಿಸಿದ್ದೀವಿ. ಆದರೆ ನಾವು ಹರಿಸ್ಬೇಕಾಗಿರುವಂಥ ಮೊತ್ತ ಬಂದು 350 TMC, 175ರಾಗೆ 350 TMC 2 ವರ್ಷದಲ್ಲಿ. ಇಲ್ಲಿ 664ರಲ್ಲಿ ನೀವು 350 ಕಳೆದ್ರೆ 314 TMC ಹೆಚ್ಚಿಗೆ ನಾವು ಹರಿಸಿದ್ದೀವಿ. ನೀರು ಹರಿಸೋ ಅವಶ್ಯಕತೆ ಈಗಿಲ್ಲ, ಯಾಕಂದರೆ ನಮ್ಮ ಹತ್ರ ನೀರು ಇಲ್ಲ ಹೆಚ್ಚಿಗೆ. ಅಲ್ಲ, ಇದು CWRC ಅವ್ರ ಕಮಿಟಿ ಇತ್ತಲ್ಲ, ಆ ಕಮಿಟಿಗೆ ಗೊತ್ತಿತ್ತಲ್ಲ ಈ ಅಧಿಕಾರಿಗಳಿಗೆ ಏನು ಪ್ರತಿ ಸಾರಿ ಈ ಥರ ನೀರು ಇಲ್ದಿದ್ದಾಗ ಇಲ್ಲಿ ರಾಜ್ಯದಲ್ಲಿ ಬರ ಇರೋಂಥದ್ದು ಎಲ್ಲ ಗೊತ್ತಿದ್ದು ಯಾಕೆ ಸರ್ ಎಡವಟ್ ಮಾಡಿದ್ರು? ಹಾಗಾದ್ರೆ ನಾನೇನು ಹೇಳ್ತಾ ಇದ್ದೀನಿ, ಸ್ವಲ್ಪ ಅಧಿಕಾರಿಗಳು ಮುಂಚಿತವಾಗಿ ಈ ಪರಿಸ್ಥಿತಿಗಳು ಬರೋಕ್ಕೆ ಮುಂಚಿತವಾಗಿಯೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನಾವು ಇದನ್ನು ಇಲ್ಲಿ ಹೇಳೋದ್ರ ಜೊತೆಯಲ್ಲಿ, ಅವರಿಗೆ ಮನದಟ್ಟು ಮಾಡೋದ್ರ ಜೊತೆಯಲ್ಲಿ ನಾವು ಕೋರ್ಟ್ಗೆ ಹೋಗಿ ಈ ವಿಷಯನ, ಈ ಅಳತೆಗಳನ್ನ, ನಾವು ಹರಿಸಿರುವಂಥ ವೆಚ್ಚಗಳನ್ನ ಹೇಳಿ ಕೋರ್ಟಲ್ಲಿ ಈ ವಿಷಯನ ಹೇಳಬೇಕು. 664 TMC ನಾವು ಹರಿಸಿದ್ದೀವಿ, 350 ನಾವು ಹರಿಸ್ಬೇಕಾಗಿದ್ದು. ಹೆಚ್ಚಾದ ನೀರಿಗೆ ಅಲ್ಲಿ ಮೆಟ್ಟೂರಲ್ಲಿ ಇದೆ ಅನ್ನುವಂಥದ್ದೇ ವಿಷಯ. ಅದು 314 TMC ಹೆಚ್ಚಿಗೆ ನಾವು ಹರಿಸಿದ್ದೀವಿ. ಈ ವರ್ಷ ನಾವು ಹರಿಸ್ಬೇಕಾದ ಅವಶ್ಯಕತೆ ಇಲ್ಲ. ಈ ವರ್ಷ ನಾವು ಹರಿಸ್ದಿದ್ರೂ ನಡೀತಿದೆ, ಯಾಕಂದರೆ ಇನ್ನೂ ಜಾಸ್ತಿನೇ ನಾವು ಹರಿಸಿದ್ದೀವಿ ಅನ್ನುವಂಥದ್ದು ಲೆಕ್ಕಾಚಾರ. ಇದನ್ನು ಕೋರ್ಟಲ್ಲಿ ದಯವಿಟ್ಟು ನಮ್ಮ ಸರ್ಕಾರದ ಪರ ವಕೀಲರು ಖಂಡಿತ ಇದನ್ನ ಒಂದು ಅವ್ರಿಗೆ ಪ್ರಸ್ತಾವ ಮಾಡಲೇಬೇಕು ಕೋರ್ಟಲ್ಲಿ. ಒಂದು. ಎರಡನೇದು, ಮೇಕೆದಾಟು ಕಟ್ಟಬೇಕು ಕಟ್ಟಬಾರ್ದು ಅನ್ನುವಂಥ ಆ ಒಂದು ಕಟ್ಟಕ್ಕೆ ಆಗಲ್ಲ, ಕಟ್ಟಬಾರ್ದು ಅನ್ನೋದಕ್ಕೆ ಡಾಕ್ಯುಮೆಂಟ್ ನಂಬರ್ 282 ಇದು ಬಂದು ಟ್ರಿಬ್ಯುನಲ್ನಲ್ಲಿ ಇಟ್ಟಿದ್ದಾರೆ. ಇದು ಯಾವಾಗ ಅಂದರೆ 1924ನೇ ಇಸ್ವಿನಲ್ಲಿ ಬ್ರಿಟಿಷ್ ಸರ್ಕಾರ ಬಂದು ನಮಗೆ ನೀವು ಮೇಕೆದಾಟನ್ನು ಕಟ್ಬೋದು, ಅಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ನೀವು ಬೇಕಾದರೆ ಮಾರ್ಕೊಳ್ಳಬಹುದು, ಹೆಚ್ಚಿಗೆ ಬಂದಿದ್ದ ನೀರನ್ನ ನಾವು ತಮಿಳುನಾಡಿಗೆ ಹರಿಸಲು ಇದು ಬಂದು 1924ನೇ ಇಸ್ವಿ ಜೂಲೈ 3ನೇ ತಾರೀಕಿಗೆ ಆಗಿರುವಂಥ ವಿಷಯ. ಇದು ಹೆಚ್ಚು ಕಡಿಮೆ ನಾನೊಂದು ಅಂದಾಜಿಗೆ ಹೇಳ್ತಾ ಇದ್ದೀನಿ, ಆದರೆ ಅದು 24ನೇ ಇಸ್ವಿನಲ್ಲಿ ಆಗಿದೆ, ಅದು ಖಚಿತ. ಅದು ಆಮೇಲೆ ಇದನ್ನು ನೀವು ವಿದ್ಯುತ್ ಉತ್ಪನ್ನ ಮಾಡಿ ಮಾರಲೂಬೋದು, ಅಥವಾ ಅವರಿಗೆ ಸಿಕ್ಕಾಪಟ್ಟೆ ಸಂಪನ್ಮೂಲಗಳು ಇರೋದ್ರಿಂದ ನೀವು ಮಾರಲಿಲ್ಲ ಅಂದರೂ ನಡೀತದೆ ಅವ್ರಿಗೆ ಅನ್ನುವಂಥ ಒಂದು. ಯಾಕಂದರೆ ಅವರಿಗೆ ಅಟೋಮಿಕ್ ರಿಸರ್ಚ್ ಸ್ಟೇಷನ್ ಅಂತ ಇದೆ ತಮಿಳುನಾಡಿನಲ್ಲಿ. ಹಾಗಾಗಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್, ನ್ಯೂಕ್ಲಿಯರ್ ಕರೆಂಟ್ ಇದೆ ಅವರಿಗೆ. ಕರ್ನಾಟಕಕ್ಕೆ ನೀವು ಬೇಕಾದ್ರೆ ಉಪಯೋಗಿಸ್ಕೋಬೋದು, ನೀರು ಹೆಚ್ಚಾಗಿ ಬಂದಿದ್ದನ್ನ ಹರಿಸ್ಬೋದು ಅನ್ನುವಂಥ ವಿಷಯನ ಅಲ್ಲಿ ಕೊಟ್ಟಿದ್ದಾರೆ. ಇದು ಬಂದು 1994-95ರಲ್ಲಿ ಡಾಕ್ಯುಮೆಂಟ್ 282 ಟ್ರಿಬ್ಯುನಲ್ನಲ್ಲಿ ಮಾರ್ಕ್ ಆಗಿದೆ. ಒಂದು ಸರಿ ಈ ದಾಖಲಾತಿ ಮಾರ್ಕ್ ಆದಮೇಲೆ ಅದು ಯಾವತ್ತೂ ಅಳಿಸೋಗೋದಿಲ್ಲ. ನ್ಯಾಯಾಧೀಶರ ಅರಿವಿಗೆ ಅದಾಗಿದೆ ಅನ್ನುವಂಥದ್ದು ಅದನ್ನು ತಗೊಂಡಿದ್ದಾರೆ ಎಕ್ಸಿಬಿಟ್ನ. ಹಾಗಾಗಿ ನಾನು ಹೇಳ್ತೇನೆ, ಈ ಡಾಕ್ಯುಮೆಂಟ್ ತೆಗಿರಿ, ಇದನ್ನು ತೆಗೆದುಬಿಟ್ಟು ದಯವಿಟ್ಟು ಟ್ರಿಬ್ಯುನಲ್ ಮುಂದೆ ಮತ್ತೆ ಮರುಪ್ರಸ್ತಾವ ಮಾಡಿ
ಈ ಒಂದು ಏನಿದೆ ಇದೀಗ ವಿವಾದಗಳು ದೊಂಬಿ ಹೇಳ್ತಾ ಇರ್ತಕ್ಕಂಥ ವಿಷಯ ಇದೆಯಲ್ಲ, ನಿರಂತರವಾದ ತೀರ್ಪನ್ನು ಕೊಟ್ಟು ನಮ್ಮ ಜನಗಳಿಗೆ ಪಾಪ ಈ ನೀರು ಕುಡಿಯುವಂಥ ಕುಡಿಯೋ ನೀರನ್ನ ಎಲ್ಲರೂ ನಾವು ಕುಡಿತೀವಿ, ಕುಡಿಯೋ ನೀರದು, ಅದಕ್ಕೆ ನಿರಂತರವಾದ ತೀರ್ಪು ತೊಗೊಂಬನ್ನಿ. ನನಗನ್ನಿಸ್ತದೆ ಈ 282 ಏನಿದೆಯಲ್ಲ ಈ ಡಾಕ್ಯುಮೆಂಟ್, ಆ ದಾಖಲಾತಿನ ತೆಗೆದು ಪ್ರತಿಯೊಬ್ಬರು ಇದನ್ನ ಮನವರಿಕೆ ಮಾಡಿಕೊಂಡು ಇದನ್ನು ಮಾತಾಡಿದ್ರೆ ಯಾವ ತಪ್ಪು ಇರಲ್ಲ. ನನಗೆ ಇದು ಖಚಿತ ಅನ್ನಿಸ್ತಾ ಇದೆ. ಇದು ನಾನು ನಿನ್ನೆ ರಾತ್ರಿ ಇದನ್ನ ಸಂಗ್ರಹಿಸಿದೆ ನಾನು. ಆಮೇಲೆ ನಾವು ಬಿಟ್ಟಿರೋ ಮೊತ್ತ ಬಂದು ನೋಡ್ರಿ, 24ರಲ್ಲಿ 334 TMC ಬಿಟ್ಟಿದ್ದೀವಿ, 25ರಲ್ಲಿ 330 TMC ಬಿಟ್ಟಿದ್ದೀವಿ. ಪ್ರತಿ ವರ್ಷ 175 ಅಂದರೆ 350 ನಾವು ಬಿಡಬೇಕು. ಅಲ್ಲಿಗೆ ಹೆಚ್ಚು ಕಡಿಮೆ ನಾವು 664 TMC ಬಿಟ್ಟಿದ್ದೀವಿ. ಅದರಲ್ಲಿ ತೆಗೆದ್ರೆ 314 TMC ಬಾಕಿ ಇದೆ. ಹೆಚ್ಚಾಗಿ ನಾವು ಹರಿಸಿದ್ದಿದೆ. ಹಂಗಾರೆ ನೀರು ಹರಿಸೋ ಅವಶ್ಯಕತೆ ಇಲ್ಲ. ಇದನ್ನು ದೊಡ್ಡದಾಗಿ ನಾವು ಒಂದು ಗಲಭೆ ಮಾಡಿಕೊಂಡು ಇದು ಮಾಡುವಂಥ ಅವಶ್ಯಕತೆ. ಕಾನೂನು ಪ್ರತಿಯೊಂದು ನಮ್ಮ ಪರವಾಗಿ ಇದೆ. 24ನೇ ಇಸ್ವಿಯಿಂದ ಇದೆ. ಈಗ ನಾನು ಹುಟ್ಟಿಲ್ಲ ಆವಾಗ. ಇದು 1-1.5 ತಲೆಮಾರು ನಮಗಿದ್ದು ದೊಡ್ಡವ್ರ ತಲೆಮಾರಿಂದ ಹಿಂದೆ ಹೋಗಿಬಿಡ್ತಿದ್ವು. ಹಾಗಾಗಿ ಈ ಡಾಕ್ಯುಮೆಂಟ್ನ ದಯವಿಟ್ಟು ತೆಗೆದು ಇದನ್ನು ನೀವು ನಿರಂತರವಾದ ಒಂದು ತೀರ್ಮಾನ ಮಾಡಿಬಿಟ್ಟು ಇನ್ನು ಮುಂದೆ ಯಾವತ್ತೂ ಈ ಕಾವೇರಿಗೆ ಬಂದು ಈ ಥರ ತೊಂದರೆ ಬರಬಾರ್ದು, ನಾವು ಒದ್ದಾಡ ಹಾಗೆ ಆಗಬಾರ್ದು ನಿಜವಾಗ್ಲೂ ಅಂತ ನಾನು ಕೈ ಮುಗಿದು ವಿನಂತಿಸ್ಕೊತಾ ಇದ್ದೀನಿ. ನಾನು ಈಗ ನಿಮ್ಮ ಮುಖಾಂತರ ಈಗ ಏನು ಅರಿತಾ ಇದ್ದಲ್ಲ, ಈ ವಿಷಯದಲ್ಲಿ ನಿಮ್ಮ ಒಂದು ಸಲಹೆ ಸರ್ಕಾರದ್ದಾಗಿರ್ಬೋದು, ಸರ್ಕಾರಕ್ಕಾಗಲಿ ಮತ್ತು ಸರ್ಕಾರದ ಪರ ಇರೋಂಥ ವಕೀಲರಿಗಾಗಿರ್ಬೋದು, ಅಧಿಕಾರಿಗಳಿಗೆ ಏನು ಹೇಳ್ತೀರಾ ಸರ್? ಖಂಡಿತ ನೀವು 24 ಮತ್ತು 25ರಲ್ಲಿ ನೀವು ಹರಿಸಿರ್ತಕ್ಕಂಥ ನೀರಿನ ಅಳತೆ, ಹರಿಸ್ಬೇಕಾಗಿರೋ ಅಳತೆ ಸುಪ್ರೀಂ ಕೋರ್ಟ್ ಪ್ರಕಾರ ಹೆಚ್ಚಾಗಿ ನಾವೇನು ಹರಿಸಿದ್ದೀವಿ ಅನ್ನುವಂಥದ್ದು ಅದನ್ನು ಫಸ್ಟ್ ನೀವು ಅಲ್ಲಿ ಪ್ರಸ್ತಾವ ಮಾಡಿ. 1. 2ನೇ ಡಾಕ್ಯುಮೆಂಟ್ ನಂಬರ್ 282 ಇದು ಮಾರ್ಕ್ ಆಗಿದೆ. 94-95ರಲ್ಲಿ ಟ್ರಿಬ್ಯುನಲ್ನಲ್ಲಿ ಮಾರ್ಕ್ ಆಗಿದೆ. ಈ ಡಾಕ್ಯುಮೆಂಟ್ನ ಎತ್ತಿ ಮತ್ತೆ ಮರುಪ್ರಸ್ತಾವ ಮತ್ತೆ ಮಾಡಬೇಕು. ನೀವು ಖಂಡಿತ ನಾವು ಗೆಲ್ಲಬೇಕು. ಕನ್ನಡಿಗರಿಗೆ ಒಂದು ಜಯ ಸಿಗಬೇಕು ಅಂದರೆ ನ್ಯಾಯಕ್ಕೆ ಜಯ ಸಿಗಲಿ. ಇವಾಗ ರಾಜ್ಯದ ಪರವಾಗಿ ಅಂದರೆ ರೈತರ ಪರವಾಗಿ ನೀವು ಇದ್ದೀರಿ ಸರ್? ಖಂಡಿತ ರೈತರ ಪರವಾಗಿದ್ದೀವಿ, ಸರ್ಕಾರದ ಪರವಾಗಿದ್ದೀವಿ. ಜನ ಆದೇಶ ನೀಡಿ 135-136 ಸೀಟ್ ಕೊಟ್ಟಿದ್ದಾರೆ. ಖಂಡಿತ ಸರ್ಕಾರಕ್ಕೂ ನಮ್ಮ ಕನ್ನಡಿಗರ ಮೇಲೆ, ನೆಲ ಜಲದ ಮೇಲೆ ಸರ್ಕಾರಕ್ಕೂ ಅಭಿಮಾನ ಇದೆ. ಎಲ್ಲ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಿಂತಿರೋದ್ರಿಂದ ಎಲ್ಲವೂ ಒಳ್ಳೆ ರೀತಿಯಲ್ಲಿ ಬಗೆಹರಿಯುತ್ತೆ ಅಂತ ನಾನು ಸರ್ಕಾರಕ್ಕೆ ನಾನು ಒಂದು ಒಳ್ಳೆಯದಾಗಲಿ, ನಮ್ಮ ಜನತೆಗೆ ಒಳ್ಳೆಯದಾಗಲಿ, ಸರ್ಕಾರದ ಜೊತೆಲಿ ನಾವು ಇದ್ದೀವಿ. ಖಂಡಿತ ಈ 282 ಅನ್ನುವಂಥ ಈ ದಾಖಲಾತಿನ ದಯವಿಟ್ಟು ನೀವು ಮರುಪರಿಶೀಲನೆ ಮಾಡಿಬಿಟ್ಟು ಇದನ್ನು ಕೋರ್ಟಲ್ಲಿ ತಾವು ಮಾಡಬೇಕು. ಮೊನ್ನೆ ರಾಮಲಿಂಗಾರೆಡ್ಡಿ ಸಾಹೇಬರು ಹೇಳಿದ್ರು, ಖಂಡಿತ ನಾವು ಕೋರ್ಟಿಗೆ ಕಳಿಸ್ತೀವಿ ಅಂತ. ಈ 282 ಡಾಕ್ಯುಮೆಂಟ್ ನಂಬರ್ ಸಾಹೇಬ್ರೆ, ತಮಗೂ ನಾನು ಮನವರಿಕೆ ಮಾಡ್ಕೊತಾ ಇದ್ದೀನಿ. ಇದನ್ನು ತೆಗೆದ್ರೆ ನಿರಂತರವಾದ ತೀರ್ಪು ನಮ್ಗೆ ಸಿಗುತ್ತೆ. ಸರ್ಕಾರಕ್ಕೂ ಈ ಒಂದು ಅವಧಿನಲ್ಲಿ ನೀವು ಇದನ್ನು ಮಾಡಿದ್ರೆ ಸರ್ಕಾರಕ್ಕೂ ತುಂಬ ಒಳ್ಳೆಯ ಹೆಸರು ಬರುತ್ತೆ ಅನ್ನುವಂಥದ್ದೇ ನನ್ನೊಂದು ಅಭಿಲಾಷೆ. ಒಳ್ಳೆಯದಾಗಲಿ, ಕನ್ನಡಿಗರಿಗೆ ಜಯವಾಗಲಿ. ಕಾವೇರಿ ಕೊಳ್ಳ ಯಾವತ್ತೂ ಒಂದು ಅದೇನು ಹೇಳ್ತಾರೆ, ಹೋರಾಟದ ಪರಿಸ್ಥಿತಿಯಲ್ಲಿ ನಿಂತ್ಕೋಬಾರ್ದು. ಅದು ನಿರಂತರವಾದ ತೀರ್ವು ಇರಬೇಕು. ನಾವು ಸಹೋದರತ್ವದಲ್ಲಿ ಬಾಳಬೇಕು. ದಕ್ಷಿಣ ಭಾರತ ಇರೋದು ಪಂಚ ದೇಶಗಳು ಇದ್ದಾವೆ, ಪಂಚನಾಡುಗಳು. ಹಾಗಾಗಿ ನಮ್ಮಲ್ಲಿ ಕೂಡ ಒಂದು ಒಗ್ಗಟ್ಟಿಲ್ಲದೆ ಹೋಗುವಂಥ ಪರಿಸ್ಥಿತಿ ನಾವು ಆಗಬಾರ್ದು. ಇವತ್ತು ಇಡೀ ಪ್ರಪಂಚನೇ ಒಗ್ಗಟ್ಟು ಕಿತ್ಕೊಂಡು ಎಲ್ಲ ನಿಮ್ಗೆ ಅರ್ಥವ್ಯವಸ್ಥೆ ಮೇಲೆ ಹೊಡೆತ ಬಿದ್ದು ಎಲ್ಲರೂ ಕಷ್ಟಪಡ್ತಿದ್ವಿ. ಈಗಾಗಲೇ ನೀರಿಲ್ಲ, ಮಳೆ ಇಲ್ಲ, ಒದ್ದಾಡ್ತಾ ಇದ್ದೀವಿ ನಾವು ನೀರಿಗೋಸ್ಕರ. ಈಗ ಕುಡಿಯೋ ನೀರು ನಾವು ಕೊಡೋಕ್ಕಾಗಲ್ಲ. ಕುಡಿಯೋ ನೀರು ನಮ್ಮ ಕೈಲಿ ಖಂಡಿತ ಕೊಡೋಕ್ಕಾಗಲ್ಲ. ನಮಗೆ ಇಲ್ವಲ್ಲ ಕುಡಿಯೋಕ್ಕೆ ನೀರು, ನಾವು ಎಲ್ಲಿಂದ ಹರ್ಸೋಣ ನೀರು? ಅಲ್ಲ, ಇವಾಗ ಅಧಿಕಾರಿಗಳಿಗೆ ಬರುತ್ತೆ ಅಂತ ಏನು ಸತತವಾಗಿ ಗೊತ್ತಿತ್ತು ಅವ್ರಿಗೆ, ಮೋಡ ಬಿತ್ತನೆ ಮಾಡೋಂಥ ಕೆಲಸ ಆದರೂ ಮಾಡ್ಬೋದಿತ್ತು. ಈಗ ಕೇರಳ ಭಾಗದಲ್ಲಿ ಮೋಡ ಬಿತ್ತನೆ ಮಾಡಿದ್ರೆ ನಮಗೆ ವಯನಾಡ್ ಕಡೆಯಿಂದ ಹರಿಯೋಂಥದ್ದು ನಮ್ಮ KRS ಮತ್ತು ಈ ಕಡೆಗೆಲ್ಲ ನೀರು ಒಳ ಹರಿವು ಬರುತ್ತದೆ. ಹಾಗಾಗಿ ಯಾಕೆ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದ್ರ ಅಂತ ಹೇಳಿ ಈಗ ಇದು ಪ್ರತಿ ಸಾರಿ ಇದೊಂದು ರೀತಿ ಪ್ರೋಗ್ರಾಮ್ ರೀತಿ ಆಗ್ತೈತೆ. ರಾಜ್ಯದಲ್ಲಿ ಬರ ಬಂತು ಅಂತಂದರೆ ಕಾವೇರಿ ಪರವಾಗಿ ಹೋರಾಟಗಳಾಗೋಂಥದ್ದು, ಈ ಥರದ್ದಕ್ಕೆ ಏನು ಹೇಳ್ತೀರಾ ಸರ್? ನಾನು ಹೇಳ್ತಾ ಇದ್ದೀನಿ, ಮುನ್ನೆಚ್ಚರಿಕೆ ತಗೊಂಡು ನಿರಂತರವಾದ ಒಂದು ತೀರ್ವಿನ ಮೂಲಕ, ಆಮೇಲೆ ಈ ರೀತಿ ಪರಿಸ್ಥಿತಿ ಬಂದಾಗ ಮೋಡದ ಬಿತ್ತನೆ. ಅದಕ್ಕೂ ಮುಂಚೆ ನಾನೇ ಹೇಳ್ತಾ ಇದ್ದೀನಿ, ಎಲ್ಲ ಕೆರೆ ಕುಂಟೆಗಳು ಏನೇನಿದೆಯೋ ಇರೋ ಕೆರೆ ಕುಂಟೆಗಳನ್ನ ಕ್ಲೀನಾಗಿ ನೀವು ಉಣ್ಲೆತ್ಬಿಟ್ಟು ಬೇಸಿಗೆ ಕಾಲದಲ್ಲಿ ಅದು ಕಾಯಬಾರ್ದು. ನಾವು ಯುದ್ಧಕಾಲೆ ಶಸ್ತ್ರಾಭ್ಯಾಸ ಅನ್ನೋ ಥರ ಆಗಬಾರ್ದು. ನಾವು ಮೊದಲೇ ಇದಕ್ಕೆ ತಯಾರಾಗಿದ್ದು ಬಂದಿರೋ ಮಳೆ ನೀರಿನಲ್ಲಿ ಶೇಖರಿಸಿದಾಗ ಖಂಡಿತ ಅಲ್ಲಲ್ಲಿ ನೀರಿನ ಮಟ್ಟ, ಕೆರೆ ಕುಂಟೆಗಳನ್ನ ನಾವು ಉಣ್ಲೆತ್ತರೆ ಸಾಕಲ್ಲ, ನೀವು ಹೆಚ್ಚು ಕಡಿಮೆ ಅದು ಸುಮಾರು ಡ್ಯಾಮ್ಗಳಿಗೆ ಸಮಾನ ಆಗೋಗ್ಬಿಡ್ತವೆ. ಆಮೇಲೆ ಅದಕ್ಕೆ ಆಯಾ ಪಂಚಾಯತಿಯಿಂದ
ಅಥವಾ ತಮ್ಮ ಏನು ಅನುದಾನ ಇದೆಯೋ ಕೊಟ್ಟರೆ ಕಂಪ್ಲೀಟ್ ಅದು ಬೆಲೆ ಹಾಕಿಬಿಟ್ಟು ಬೀಗ ಹಾಕಿಟ್ಕೋಬೇಕು ಪಂಚಾಯತ್ನವರು. ಯಾಕಂದರೆ ನೀರಿನ ಒಂದು ದುರುಪಯೋಗ ಆಗಬಾರ್ದು, ಸದುಪಯೋಗ ಆಗಬೇಕು. ಈ ಥರ ಮಾಡಿಬಿಟ್ರೆ ಬಹುಶಃ ನಮಗೆ ಕರ್ನಾಟಕಕ್ಕೆ ಈ ಹೇಳ್ತಾರಲ್ಲ ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತಾರೆ ಬೆಂಗಳೂರನ್ನ. ಹೀಗಾಗಿ ನಮ್ಮ ಇದಕ್ಕೆ ಯಾವತ್ತೂ ತೊಂದರೆ ಬರೋಲ್ಲ. ಈ ಕಲುಷಿತ ನೀರು ಕೂಡ ಅಷ್ಟೇ. ನಾವು ಈಗಿದ್ದು ನೋಡಿ, ಇದು ನಮಗೆ ಪಾಠ. ಇನ್ನು ನೀರೇ ಇಲ್ಲ ಕುಡಿಯೋಕ್ಕೆ ಅಂತ ನೀರನ್ನು ಕಲ್ಮಶ ಮಾಡಿ ನಾವು ಬಿಟ್ಬಿಟ್ರೆ ಯಾವ ಮಟ್ಟಕ್ಕೆ ನಾವು ತಲುಪ್ತೀವಿ? ಅಲ್ಲ ಸರ್, ಈಗ ಒಂದು ರಾಜ್ಯ ಸರ್ಕಾರನೂ ಕೂಡ ಈ ಸಚಿವ ಸಂಪುಟ ರಚನೆ ಮಾಡೋದ್ರಲ್ಲಿ ಒತ್ತು ಕೊಡ್ತಾ ಅಂತ ಈ ಬರದ ಬಗ್ಗೆ ಅಷ್ಟು ಕೇಂದ್ರೀಕರಿಸಿಲ್ಲ ಅನ್ನೋ ಒಂದು ಮಾತು. ಇಲ್ಲ, ಇದು ಕೇಂದ್ರೀಕರಿಸ್ಬೇಕಾದ್ರೆ ನೋಡ್ರಿ, ಬಹುಮತ ನೀಡಿ 135 ಸೀಟ್ ನೀಡಿದ್ದಾರೆ. ಅಲ್ಲಿನೂ ಹಿರಿಕರು ಇವರು ಎಲ್ಲ ಇದರಲ್ಲಿ ಅವರವರು ಸೀನಿಯರ್ಸ್ ಇದ್ದಾರೆ. ಅದನ್ನೂ ಮಾಡಬೇಕು, ಇದು ಮಾಡಬೇಕು, ಸಣ್ಣ ಕಾಲಾವಧಿ. ಇದು ಎಲ್ಲರಿಗೂ ಸ್ವಲ್ಪ ಬರ್ಡನ್ ಆಗುತ್ತೆ. ಆದರೆ ಸರ್ಕಾರನೂ ಸ್ವಲ್ಪ ಎಚ್ಚೆತ್ಕೊಂಡು ಅದನ್ನು ಸೇರಿ ನೀವು ಮಾಡಿ ನಿಮ್ಮ ಕರ್ತವ್ಯನ ಒಳ್ಳೆ ರೀತಿಯಲ್ಲಿ ಮುಗಿಸಿ ಕನ್ನಡಿಗರಿಗೆ ಕಾವೇರಿ ನೀರಿಗೆ ಯಾವತ್ತೂ ತೊಂದರೆ ಆಗಬಾರ್ದು, ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು, ರೈತರಿಗೆ ತೊಂದರೆ ಆಗಬಾರ್ದು. ಇದನ್ನು ಮನೋಭಾವನೆಯಲ್ಲಿ ತಾವು ಇಟ್ಕೊಂಡ್ಬಿಟ್ಟು ಕೆರೆ ಕುಂಟೆಗಳನ್ನೆಲ್ಲ ಇನ್ನು ಮುಂದೆ ಅದ್ರ ನಿಮ್ಮ ಒಂದು ಆಡಳಿತದಲ್ಲಿ 1.5 ವರ್ಷ ಖಂಡಿತ ನೀವು ಮಾಡ್ಬೋದು. ಸುತ್ತಮುತ್ತಲು ಒಂದು ಜಾಗ ನಾವು ನಿಮ್ಮ ಜೊತೆ ಸೇರ್ಕೋತೀವಿ, ಸರ್ಕಾರದ ಜೊತೆ ಸದಾಕಾಲ ಇದ್ದೀವಿ. ಮುಂದೆ ಅಮ್ಮವ್ರ ಹೆಸರಲ್ಲಿ ಕೆರೆ ಕುಂಟೆಗಳನ್ನ ಉಣ್ಲೆತ್ತಿಸ್ಬೇಕು ಅನ್ನುವಂಥ ಆಸೆನೂ ನನಗಿದೆ. ಅದು ನಾನು ಮಾಡ್ತೀನಿ ಅನ್ನುವಂಥ ನನಗೆ ಅದು ಇದೆ ಖಂಡಿತ. ನಮಸ್ಕಾರ. ನೋಡಿದ್ರಲ್ಲ, ಪ್ರತಿ ವರ್ಷ ತಮಿಳುನಾಡಿಗೆ ಬಿಡಬೇಕಾಗಿದ್ದಂಥ ನೀರೆಷ್ಟು, ಈಗಾಗಲೇ ಬಿಟ್ಟಿರೋಂಥ ನೀರೆಷ್ಟು, ಮತ್ತು ರಾಜ್ಯದಲ್ಲಿ ಬರಗಾಲ ಬರ್ತದೆ ಅಂತ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ರಾಜ್ಯ ಸರ್ಕಾರನೂ ಕೂಡ ಸರಿಯಾಗಿ ಅದರ ಈ ಒಂದು ಬರದ ಒಂದು ಪರಿಸ್ಥಿತಿಯನ್ನು ಕೇಂದ್ರೀಕರಿಸಿಲ್ಲ. ಹಾಗಾಗಿ ಈ ರೀತಿಯಲ್ಲಿ ರಾಜ್ಯಕ್ಕೆ ಒಂದು ರೀತಿ ಅನ್ಯಾಯ ಆಗಿರೋಂಥದ್ದು ಅಂತ ಹೇಳಿ ನಟ ವಿನೋದ್ ರಾಜ್ ಅವರು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿರೋಂಥದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.